ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಡಾಟ್ ಚೊಮ್ಮಿ. ಸೊ ನಾನಿವತ್ತು ಮಾಡ್ತಾ ಇದ್ದೀನಿ ಒಂದು ಸಣ್ಣ ಗಾರ್ಡನಿಂಗ್ ಕಥೆಯನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೋಡಿ, ನಮ್ಮಮ್ಮ ಹೂವನ್ನೆಲ್ಲ ಕಿತ್ತು ದೇವ್ರ ಫೋಟೋಗೋಸ್ಕರ ಒಂದು ಸಣ್ಣ ಗಾರ್ಡನ್ ಮಾಡ್ಕೊಂಡಿದ್ದಾರೆ ಮನೆ ಹತ್ರ. ಸೊ ಅದನ್ನು ಒಂದು ಸಿಮಿಲಾರಿಟಿ ಇರುತ್ತೆ, ಒಂದು ಡಿಫ್ರೆನ್ಸಿಯೇಷನ್ ಇರುತ್ತೆ. ದಿನ ಸಬ್ಜೆಕ್ಟಿವ್ ವ್ಲಾಗೆ ಏನು ಹಾಕೋದು ಅಂತಂದ್ಬಿಟ್ಟು ನೇಚರ್ ಮಧ್ಯೆ ಇರೋದನ್ನು ಶೂಟ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ನೇಚರ್ ಹತ್ರ ಹೋದರೆ ಒಳ್ಳೆ ಒಂದು ಆಕ್ಸಿಜನ್ ಬರುತ್ತೆ, ಅದರಿಂದ ಮನಸ್ಸು ಮೈ ಎಲ್ಲನೂ ಫ್ರೆಶ್ ಆಗುತ್ತೆ. ಸೊ ನೋಡಿ, ಗಾರ್ಡನಿಂಗ್ ಅನ್ನೋದು ಒಳ್ಳೆ ಕೆಲಸನೂ ಹೌದು, ಸಮ್ಟೈಮ್ಸ್ ಸ್ಟ್ರೆಸ್ಸು ಹೌದು. ಯಾಕಂದರೆ ಅಲ್ಲಿ ಅನೇಕ ಜಂತುಗಳಿರುತ್ತೆ, ಹಾವಿರುತ್ತೆ, ಜಿರಳೆ ಇರುತ್ತೆ, ಪಲ್ಲಿ ಇರುತ್ತೆ, ಭೂಮಿಲಿ ಹುಳಗಳಿರುತ್ತೆ, ಹುಳ ಉಪ್ಪುಟೆಗಳಿರುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ಗಾರ್ಡನಿಂಗ್ ಮಾಡೋದು. ಮತ್ತು ಗಾರ್ಡನಿಂಗ್ ಮಾಡಬೇಕಾದ್ರೆ ಒಳ್ಳೆ ಆರೈಕೆ ಇಲ್ಲದೆ ಇದ್ದರೆ ಗಿಡಗಳೂ ಬಾಡೋಗ್ತವೆ, ಡ್ರೈ ಆಗಿ ಹೋಗ್ತವೆ. ಅದನ್ನೆಲ್ಲ ಯಾವುದೇ ತಗೊಳ್ಳಿ ಫ್ರೆಂಡ್ಸ್, ನೀವು ಯಾವುದೇ ಆದರೂ ಮೇಂಟೆನೆನ್ಸ್ ಮಾಡದೇ ಇದ್ದರೆ ಅದ್ರ ಕತೆ ಮುಗೀತು ಅಂತಲೇ ಅರ್ಥ. ಸೊ ನೋಡಿ, ನಮ್ಮಮ್ಮ ದೇವ್ರ ಫೋಟೋಗೆಲ್ಲ ದಿನ ವಾರ ಮಾಡಬೇಕಾದ್ರೆ ದೇವ್ರ ಫೋಟೋಗೆಲ್ಲ ಆಗಲಿ ಅಂತ ಸಣ್ಣ ಸಣ್ಣ ಹೂವಿನ ಗಿಡಗಳನ್ನ ನೆಟ್ಕೊಂಡಿದ್ದಾರೆ. ಸೊ ನೋಡಿ, ಎಷ್ಟು ಚೆನ್ನಾಗಿ ಅವರು ಪ್ಲಕ್ಕಿಂಗ್ ಮಾಡ್ತಾಯಿದ್ದಾರೆ ಫ್ಲವರ್ಸ್ನೆಲ್ಲ. ಅಂದರೆ ಅದೆಲ್ಲ ಆವತ್ತಿನ ದಿನದ ದೇವರಿಗೆ ಹೂವು ಮುಡಿಪಾಗಿರುತ್ತೆ ಅಂತ ಹೇಳ್ಬೋದು. ಗಣಗ್ಲ ಹೂವು ಎಲ್ಲ ಹಾಕ್ಕೊಂಡಿದ್ದಾರೆ, ಗಣಗ್ಲ ಹೂವು, ಮಲ್ಲಿಗೆ ಹೂವು ಮತ್ತು ಹೈಬಿಸ್ಕಸ್. ಅವ್ರಿಗೆ ಯಾವಾಗ್ಲೂ ಹೂಗಳ ಮಧ್ಯೆ ಮತ್ತು ಮನೆಯಲ್ಲೆಲ್ಲ ತುಂಬ ಪಾಟ್ಸ್ ಇಟ್ಕೊಂಡಿದ್ದಾರೆ. ನಾನು ಬ್ಲಾಗ್ ಮಾಡ್ತಾ ಇರಬೇಕಾದ್ರೆ ನೀವು ನೋಡಿರಬೇಕು. ಇವಾಗ ಎಷ್ಟೊಂದು ಜನ ಅದ್ರ ಬಗ್ಗೆ ಅಲರ್ಟ್ ಆಗಿದ್ದಾರೆ, ಆರೈಕೆ ಆಗಿದ್ದಾರೆ. ಸೊ ನೋಡಿ ಎಷ್ಟು ಒಂದು ಇಂಟ್ರೆಸ್ಟಿಂಗಾಗಿ ಹೂವನ್ನ ಪ್ಲಕ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಹೇಳಿದ್ರು, ಇದೆಲ್ಲ ಯಾಕೆ ಫೋಟೋ ವ್ಯೂ ಮಾಡ್ತೀಯ, ಬೇಡ ಅಂತ ಹೇಳಿದ್ರು. ಬಟ್ ನನಗೆ ಒಂದು ಹೊತ್ತು ಕಡಿಯೋಕ್ಕೆ, ಒಂದು ವ್ಲಾಗ್ ಮಾಡೋಕ್ಕೆ, ವೀಕ್ಷಕರಿಗೆಲ್ಲ ಏನೋ ಒಂದು ಡಿಫ್ರೆನ್ಸಿಯೇಷನ್ ಕೊಡೋಕ್ಕೆ, ನಮ್ಮ ಅಮ್ಮನ ದೈನಂದಿನ ಆ್ಯಕ್ಟಿವಿಟೀಸ್ನೆಲ್ಲ ಕ್ಯಾಪ್ಚರ್ ಮಾಡ್ತಾನೆ ಇರ್ತೀನಿ ಸ್ನೇಹಿತರೆ. ಸೊ ನೋಡಿ, ಎಷ್ಟು ಅಂದರೆ ಭೂಮಿ ಒಂದು ಬೀಜ, ಒಂದು ನೆಲ್ಲೆ ಚೆಲ್ಲಿದರೆ ಅಗಾಧವಾದ ಒಂದು ಕೊಡುತ್ತೆ ಅನ್ನೋದಕ್ಕೆ ಭೂಮಿ ತಾಯಿನೇ ಸಾಕ್ಷಿ. ಸೊ ಹೇಗಿತ್ತು ಇವತ್ತಿನ ವ್ಲಾಗ್? ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಥ್ಯಾಂಕ್ ಯು.